ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ತುಂಬ ಸುಂದರವಾದ ತಾಣಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿರುವ, ಅದು ಕೂಡ ಮಳೆಗಾಲದಲ್ಲಿ ಹೋಗೋಕ್ಕೆ ಒಂದು ಸ್ವರ್ಗನೇ ಅಂತ ಹೇಳುವಂತಹ ಬ್ಯೂಟಿಫುಲ್ ಪ್ಲೇಸಸ್ಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಈ ಪ್ಲೇಸಸ್ಗಳಿಗೆ ನಮ್ಮ ಲೈಫಲ್ಲಿ ಒನ್ ಟೈಮ್ ಆದರೂ ವಿಸಿಟ್ ಮಾಡಲೇಬೇಕು ಸ್ನೇಹಿತರೆ. ನೀವೇನಾದರೂ ಕರ್ನಾಟಕದಲ್ಲಿ ಇದ್ದರೆ ಮಿಸ್ ಮಾಡಲೇಬೇಡಿ. ಅದು ಕೂಡ ಒಂಥರ ಮಳೆಗಾಲದಲ್ಲಿ ಹೋಗೋಕ್ಕೆ ಒಂಥರ ಸ್ವರ್ಗನೇ ಅಂತಲೇ ಹೇಳ್ಬೋದು. ನೀವೇನಾದರೂ ಜೂನ್, ಜುಲೈ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತನಕ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸಸ್ಗಳಿದೆ. ಅಲ್ಲದಲ್ಲೇ ಇನ್ನೂ 2-3 ಪ್ಲೇಸಸ್ ಇದ್ದಾವೆ. ಅದರಲ್ಲೂ ನಾನು ಟಾಪ್ ಪ್ಲೇಸಸ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಆ ಪ್ರತಿಯೊಂದು ಟಾಪ್ ಪ್ಲೇಸಸ್ಗಳು ಯಾವುದು ಮಸ್ಟ್ ವಿಸಿಟ್ ಪ್ಲೇಸಸ್ಗಳು, ಏನು ನೀವು ಟಿಪ್ಸ್ನ ಅನುಸರಿಸಬೇಕು, ನಿಮ್ಮ ಬಜೆಟ್ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಬಜೆಟ್ ಇರಬೇಕು, ಹೇಗೆ ಎಷ್ಟು ಡಿಸ್ಟೆನ್ಸ್ ಬರುತ್ತೆ, ಯಾವ್ಯಾವ ಪ್ಲೇಸ್ಗಳು ಬರ್ತವೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ನನ್ನ ಹೊಸ ಮುನ್ನಡಿ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಈಗ ಒಂದೊಂದೇ ಪ್ಲೇಸ್ಗಳನ್ನ ನೋಡ್ತಾ ಹೋಗೋಣ. ಜೋಗ್ ಫಾಲ್ಸ್ ಆಗಲಿ, ಮುಳ್ಳಯ್ಯನಗಿರಿ ಆಗಲಿ, ಕೂರ್ಗ್ ಆಗಲಿ, ಸಕಲೇಶ್ಪುರ ಆಗಲಿ, ಆಗುಂಬೆ ಆಗಲಿ, ಯಾವ ಥರ ಯಾವ ಪ್ಲೇಸು ಯಾವ ಟೈಮಲ್ಲಿ ಹೋಗಬೇಕು ಅನ್ನೋ ಎಲ್ಲ ಪ್ರತಿಯೊಂದು ಮಾಹಿತಿನೂ ಈಗ ಒಂದೊಂದೇ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು ಜೋಗ್ ಫಾಲ್ಸು ಇಂಡಿಯಾದ ಹೈಯೆಸ್ಟ್ ಪ್ಲಸ್ ವಾಟರ್ ಫಾಲ್ಸ್ ಸ್ನೇಹಿತರೆ. ಒನ್ ಆಫ್ ದ ಮೋಸ್ಟ್ ಸ್ಪೆಕ್ಟಾಕ್ಯುಲರ್ ನ್ಯಾಚುರಲ್ ಅಟ್ರಾಕ್ಷನ್ ಇನ್ ಕರ್ನಾಟಕ. ತುಂಬಾ ಬ್ಯೂಟಿಫುಲ್ ಆದ ಒಂದು ಜೋಗ್ ಫಾಲ್ಸು. ರಾಜ, ರಾಣಿ ಮತ್ತು ಇನ್ನೂ 4 ಫಾಲ್ಸ್ಗಳು ಒಂದೇ ಬರುವಂತಹ ಜೋಗ್ ಫಾಲ್ಸು. ಇಲ್ಲಿ ನಿಮಗೆ ತುಂಬ ಮೂವಿಗಳಾಗಲಿ, ಅದು ಪ್ಲೇಸ್ ತುಂಬಾ ಮೂವಿನ ಶೂಟ್ ಮಾಡಿರೋಂಥ ಪ್ಲೇಸು. ನೀವು ಮಳೆಗಾಲದಲ್ಲಿ ಅವಾಗೆಲ್ಲ ಬೇಸಿಗೆಯಲ್ಲಿ ಇದ್ರ ಮೇಲ್ಗಡೆನೂ ಹೋಗ್ಬೋದಿತ್ತು, ಬಟ್ ಈಗೆಲ್ಲ ತುಂಬ ಅಲೋ ಮಾಡಲ್ಲ, ಮತ್ತು ಇದ್ರ ಕೆಳಗಡೆನೂ ಹೋಗಕ್ಕೆ ಬಿಡಲ್ಲ. ನಾವೆಲ್ಲ ಇದ್ರ ಕೆಳಗಡೆನೂ ಹೋಗಿದ್ವಿ, ಮೇಲೂ ಹೋಗಿದ್ವಿ. ಈಗೆಲ್ಲ ಒಂದು 5-6 ವರ್ಷದಿಂದ ಅಲೋ ಮಾಡ್ತಾ ಇಲ್ಲ. ಬಟ್ ಅಷ್ಟು ಹೋಗೋಕ್ಕೆ, ನೋಡೋಕ್ಕೆ, ಸೈಟ್ ಸೀಯಿಂಗ್ಗೆ ತುಂಬಾ ಮಾನ್ಸೂನ್ ಸೀಸನ್ ವಾಟರ್ ಫಾಲ್ಸ್ ಆರ್ ದೇರ್ ಫಾರ್ ಫುಲ್ ಗ್ಲೋರಿ ಆ್ಯಂಡ್ ಗ್ರೀನರಿ ಎವ್ರಿವೇರ್, ಪ್ಲೆಸೆಂಟ್ ವೆದರ್. ನಿಮಗೆ ಮಿನಿಮಮ್ ಬಜೆಟಲ್ಲಿ ಬಸ್ಸಲ್ಲಾರು ಹೋಗ್ಬೋದು ನೀವು, ಅಥವಾ ಟ್ರೈನಲ್ಲಾರು ಹೋಗ್ಬೋದು, ಅಥವಾ ಬುಕ್ ಮಾಡ್ಕೊಂಡು ಪ್ರೈವೇಟ್ ಇದರಲ್ಲಾರು ಹೋಗ್ಬೋದು. ಬೈ ಏರ್ ಅಂದರೆ ಶಿವಮೊಗ್ಗದಲ್ಲೇ ಹೋಗಬೇಕು. ಮ್ಯಾಕ್ಸಿಮಮ್ ಬಜೆಟ್ ಅಂದರೆ ನೀವು ಪರ್ ಪರ್ಸನ್ ನೀವೇನಾದ್ರು ಅಲ್ಲೇ ಹೋಗಿ ಸ್ಟೇ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಪ್ಲೇಸಸ್ಸು ಏನೇ ನೀವೆಲ್ಲ ಯಾವ್ಯಾವ ಪ್ಲೇಸ್ಗಳು ಜೋಗ್ ಫಾಲ್ಸಲ್ಲಿ ಎಲ್ಲ ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, 253 ಮೀಟರ್ 83 ಫೀಟ್ ಹೈಟ್ ಅದು ರಿವರ್ ಶರಾವತಿ. ಅವೆಲ್ಲ ಪ್ರತಿಯೊಂದು ಜೋಗ್ ಫಾಲ್ಸ್ ಆಗಲಿ, ಲಿಂಗನಮಕ್ಕಿ ಡ್ಯಾಮ್ ಆಗಲಿ, ತಲಕಾಡು ಫಾಲ್ಸ್ ಆಗಲಿ, ಕೊಡಚಾದ್ರಿ ಹಿಲ್ಸ್ ಆಗಲಿ, ಸಿರಿಸಿ, ಇವೆಲ್ಲ ನೋಡ್ತೀವಿ ಅಂದರೆ 1 ಡೇ 2 ಡೇಸ್ ನೀವು ಅಲ್ಲೇ ಉಳ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆಲ್ಲ 6,000 ಅಂದರೆ ಒನ್ ನೈಟಿಗೆ ಎಲ್ಲೇ ಉಳ್ಕೊಂತೀವಿ ಅಂದರೆ 2,000 to 3,000 ಮೇಲೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು 10,000 2 ಡೇಸ್ ಅಂದರೆ ಪರ್ ಪರ್ಸನ್ ಒಂದು 10,000 ಅಂತೂ ಇದ್ದೇ ಇರುತ್ತೆ. ಫ್ಯಾಮಿಲಿ ಎಲ್ಲ ಹೋದರೆ ಒಂದು 3-4 ಜನ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರೆ ಒಂದು 10-15 ಸಾವಿರದ ಒಳಗಡೆ ನೀವು ಮೇಂಟೈನ್ ಮಾಡ್ಬೋದು. ಪ್ರತಿಯೊಂದು ಪ್ಲೇಸಸ್ ನೋಡ್ತೀವಿ ಅಂದರೆ ನೀವು ಜೋಗ್ ಫಾಲ್ಸಿಗೆ ಹೋಗಿ ಶಿವಮೊಗ್ಗನೇ ಸೈಡ್ ಹೋಗಿ ಒಂದೆಲ್ಲ ಪ್ಲೇಸ್ನ ನೋಡ್ತೀರಾ ಅಂತ. ಅದಾದಮೇಲೆ ಮುಳ್ಳಯ್ಯನಗಿರಿ, ಇದೊಂದು ಇನ್ನೊಂದು ಥರ ಸ್ವರ್ಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ. ಓಕೆ, ಇದರೊಳಗೆ ನೀವು ಅಲ್ಲಿ ಹೋದರೆ ಆ ಫಾಗು, ಆ ಕ್ಲೌಡ್ ನಿಮ್ಮ ಮಖಕ್ಕೆ ಹೊಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಮುಳ್ಳಯ್ಯನಗಿರಿ ವೀಕ್ ಆಗಲಿ, ಅಥವಾ ಕಲ್ಲತ್ಗಿರಿಯ ಅದು ಮಾಣಿಕ್ಯದಾರ ಆಗಲಿ, ಬಾಬಾಬುಡನ್ಗಿರಿಗಳಾಗಲಿ, ಎಲ್ಲ ಪ್ಲೇಸಸ್ಗಳು ಲ್ಯಾಟಿಟ್ಯೂಡ್ 1930 ಮೀಟರ್ಸ್ ಲ್ಯಾಟಿಟ್ಯೂಡ್ ಇದೆ. ಲೊಕೇಶನ್ ಚಿಕ್ಕಮಗಳೂರು, ಕರ್ನಾಟಕ. ಹಾಗಾಗಿ ಪ್ರತಿಯೊಬ್ಬರು ನೀವು ಆಲ್ಮೋಸ್ಟ್ ಟ್ರೆಕ್ಕಿಂಗ್ 4 to 5 ಕಿಲೋಮೀಟ್ರ್ ನೀವು ಇದಾಗುತ್ತೆ. ಬಟ್ ಎಲ್ಲ ಸೀತಾಳಯ್ಯನಗಿರಿಗೆ ಪ್ರತಿಯೊಂದು ವೆಹಿಕಲ್ಸ್ ಹೋಗೋದ್ರಿಂದ ನಿಮಗೇನು ಪ್ರಾಬ್ಲಮ್ ಬರಲ್ಲ. ಬಾಬಾಬುಡನ್ಗಿರಿ ನೋಡ್ಬೋದು, ಜರಿ ಫಾಲ್ಸ್ ನೋಡ್ಬೋದು, ಅಬ್ಬೆ ಫಾಲ್ಸ್ ನೋಡ್ಬೋದು, ಕಾಫಿ ಪ್ಲಾಂಟೇಷನ್ನು, ಕಲ್ಲತ್ತಿ ಫಾಲ್ಸು, ಕುದುರೆಮುಖ ನ್ಯಾಷನಲ್ ಪಾರ್ಕು, ಕುದುರೆಮುಖ ಟ್ರೆಕ್ಕಿಂಗ್ ಮಳೆಗಾಲದಲ್ಲಿ ಬಿಡಲ್ಲ ಹೆಚ್ಚಿಗೆ, ಬಟ್ ನೀವು ಟ್ರೈ ಮಾಡ್ಬೋದು. ಬೈ ರೋಡು, ಬೈ ಟ್ರೈನು, ಬೈ ಏರ್ ಅಂದರೆ ಇಲ್ಲಿ ಬೇರೆ ಕಡೆನೇ ಹೋಗಬೇಕು. ಟ್ರೈನ್ ಅಂದರೆ ನೀವು ಕಡೂರಿಗೆ ಬರ್ಬೋದು, ಈಗ ಚಿಕ್ಕಮಗಳೂರಿಗೂ ಟ್ರೈನ್ ಇದೆ. ಮತ್ತು ನೀವು ಮಂಗಳೂರು ಅಥವಾ ಬೆಂಗಳೂರು ಏರ್ಪೋರ್ಟು ಬೈ ಏರ್ ಅಂತ. ಹಾಗಾಗಿ ಅದನ್ನೇನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬೆಸ್ಟ್ ಫಾರ್ ಟ್ರೆಕ್ಕಿಂಗು, ನೇಚರು, ಫೋಟೋಗ್ರಫಿ, ಸನ್ರೈಸು, ವೀಕೆಂಡು ಮತ್ತು ಸ್ಟೇ ಅಂದರೆ ಟ್ರೆಕ್ ಅರ್ಲಿ 5 AM ಬೆಸ್ಟ್ ವ್ಯೂಸು. ಹಾಗಾಗಿ ಪ್ರತಿಯೊಂದು ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಗೂ ಟ್ರೆಕ್ಕನ್ನು ಬ್ಯಾನ್ ಮಾಡ್ತಾ ಬರ್ತಿದ್ದಾರೆ. ಬಿಕಾಸ್ ತುಂಬ ಜನ ಮಿಸ್ ಆಗೋದು, ಅದು ಇದು ಆಗೋದು. ಸೋಲೋ ಟ್ರಾವೆಲರು, ಫ್ರೆಂಡ್ಸ್ ಗೆಟ್ವೇ, ಕಪಲ್ಲು, ಅದರಲ್ಲಿ ತುಂಬಾ ಇದು ಬೆಸ್ಟ್ ಪ್ಲೇಸ್ ಇವೆಲ್ಲಗಳ. ಹಾಗಾಗಿ ಮಿನಿಮಮ್ ಒಂದು 2-2.5 ಸಾವಿರ ಪರ್ ಡೇಗೆ ಬೇಕೇ ಬೇಕು. ನೀವು ಯಾವುದೇ ಇಲ್ಲಿ ಗೆಸ್ಟ್ ಹೌಸ್ ಸ್ಟೇ ಆಗ್ತೀರ ಅಂದರೆ 2,000 ಮೇಲೆ ಇರ್ತವೆ. ಮತ್ತು ಪರ್ ಪರ್ಸನ್ ಒಂದು 4 to 5 ಸಾವಿರ ನಿಮ್ಗೆ ಇರಲೇಬೇಕು. ಒನ್ ಡೇ ಸ್ಟೇ ಆಗ್ತೀರಾ ಅಂದರೆ ನೀವು ಚಿಕ್ಕಮಗಳೂರಿಗೆ ಹೋಗ್ತೀರಾ ಅಂದರೆ ಇವೆಲ್ಲ ಪ್ಲೇಸ್ನ ಕವರ್ ಮಾಡ್ತೀರಾ ಅಂದರೆ ಸ್ನೇಹಿತರೆ. ಪ್ರತಿಯೊಂದು ನೋಡ್ಕೊಳ್ಳಿ. ಈ ಥರ ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಇವೆಲ್ಲ ಪ್ಲೇಸಸ್ನ ನೀವು ಪ್ಲ್ಯಾನ್ ಮಾಡೋಕ್ಕಾಗೋದು. ಅದಾದಮೇಲೆ ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂದರೆ ನಮ್ಮ ಕೂರ್ಗು ಅಂದರೆ ಮಡಿಕೇರಿ. ಇಲ್ಲಿ ನಿಮಗೆ ತುಂಬಾ ಪ್ಲೇಸಸ್ಸು
ಫಾಲ್ಸು, ದುಬಾರಿ ಎಲಿಫೆಂಟ್ ಕ್ಯಾಂಪು, ರಾಜಾ ಸೀಟು, ತಲಕಾವೇರಿ ಪ್ಲಾಂಟೇಶನು, ಮಡಿಕೇರಿ ಪೋರ್ಟು, ಪ್ರತಿಯೊಂದು ಸ್ನೇಹಿತರೆ ಇಲ್ಲಿ ರೈನ್ಸು ಕ್ಯಾರಿ, ಇಲ್ಲಿ ಅಂಬ್ರೆಲಾ, ರೈನ್ ಕೋಟು, ನೀವೇನಾದ್ರು ಹೋಗ್ತಿದ್ದೀರಾ ಅಂದರೆ ವಾಟರ್ ಪ್ರೂಫ್ ಬ್ಯಾಕ್ ಪ್ಯಾಕು ಎಲ್ಲ ಪ್ರತಿಯೊಂದು ಇಟ್ಕೊಂಡು, ಕ್ಯಾಮ್ರಾ, ಮೊಬೈಲು, ID ಪ್ರೂಫ್ ಪ್ರತಿಯೊಂದು ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಬೆಂಗಳೂರು ಟು ಕೂರ್ಗು ಒಂದು 265 ಕಿಲೋಮೀಟ್ರು, 6 to 7 hours. ಮೈಸೂರು ಟು ಕೂರ್ಗ್ 120 ಕಿಲೋಮೀಟರು, ಮಂಗಳೂರು ಟು ಕೂರ್ಗು 160, ಕಣ್ಣೂರು ಟು ಕೂರ್ಗು 100 ಕಿಲೋಮೀಟ್ರು. ಬೆಸ್ಟ್ ಟೈಮ್ ಟು ಜೂನ್ ಟು ಸೆಪ್ಟೆಂಬರ್ ಇಸ್ ಬೆಸ್ಟ್ ಟೈಮ್ ಟು ವಿಸಿಟ್. ಇದಕ್ಕೆ ನೀವು ಆ ಟೈಮಲ್ಲಿ ಹೋಗಬೇಕು ಅಂದರೆ ಮಿನಿಮಮ್ ಬಜೆಟ್. ಕೂರ್ಗಲ್ಲೆಲ್ಲ ಹೋದರೆ ಮಿನಿಮಮ್ ನಿಮಗೆ 5,000-6,000 ರೂಪಾಯಿ ಪರ್ ಡೇ ಬೇಕು. ಏನಕ್ಕೆ ಅಂದರೆ ರೂಮ್ ಚಾರ್ಜೇ 3,000 ಎಲ್ಲ ಇರುತ್ತೆ ನಿಮಗೆ. ಮತ್ತು ನೋಡೋಕ್ಕೆ ಸೈಟ್ ಸೀಯಿಂಗ್ಗೆ 1,000 ಪರ್ ಪರ್ಸನ್ ಅಂದ್ರೂ ಬೇಕೇ ಬೇಕಲ್ಲಿ. ಎಲ್ಲ ನಿಮ್ಮ ಓನ್ ವೆಹಿಕಲಲ್ಲಿ ಹೋದರೆ ಒಂದು ಸ್ವಲ್ಪ ಇದೆ, ಬಟ್ ಅಷ್ಟೇ ಕಾಸ್ಟ್ ಆಗುತ್ತೆ ಓನ್ ವೆಹಿಕಲ್ ಆದ್ರೂ. ನೋಡ್ಕೊಡಿ ಪ್ರತಿಯೊಂದು ಪ್ಲೇಸಸ್ಸು ಒಂಥರ ಬೆಸ್ಟ್ ಪ್ಲೇಸಸ್, ಸ್ವರ್ಗಕ್ಕೆ ಹೋಗೋ ಥರ ಫೀಲ್ ಈ ಕೂರ್ಗು ಎಲ್ಲ ನೀವು ಮಳೆಗಾಲದಲ್ಲಿ ಹೋದರೆ ಸ್ನೇಹಿತರೆ. ಅದಾದ ಬಂದ್ಬಿಟ್ರೆ ಇನ್ನೊಂದು ಸಕಲೇಶ್ಪುರ, ಅಂದರೆ ಇದನ್ನು ನಮ್ಮ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತಲೇ ಕರೀತಾರೆ. ಅಷ್ಟು ಲೊಕೇಟೆಡ್ ಇನ್ ವೆಸ್ಟರ್ನ್ ಘಾಟ್. ಇದು ಮೌಂಟೇನ್, ಕಾಫಿ ಪ್ಲಾಂಟೇಶನ್, ವಾಟರ್ ಫಾಲ್ಸು, ರೈಲ್ವೆ ಬ್ರಿಡ್ಜಸ್ಸು ಮತ್ತು ಎಲ್ಲ ಪ್ರತಿಯೊಂದನ್ನು ನೀವು ಕಣ್ಣು ತುಂಬ್ಕೋಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ಮುಜರಾಬಾದ ಫೋರ್ಟ್ ಆಗಲಿ, ಕುಮಾರ ಪರ್ವತ ಟ್ರಕ್ ಆಗಲಿ, ಬಿಸ್ಲೆ ಘಾಟ್ ವಾಟರ್ ಫಾಲ್, ಜೇನುಕಲ್ ಗುಡ್ಡ ಆಗಲಿ, ಹೇಮಾವತಿ ಬ್ಯಾಕ್ ವಾಟರ್ ಆಗಲಿ, ಕಾಫಿ ಪ್ಲಾಂಟೇಶನ್ ಆಗಲಿ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್. ಸ್ಟೇ ಆಗೋಕ್ಕೆ ಪ್ರತಿಯೊಂದಕ್ಕೂ ಮುಜರಾಬಾದ್ ಪೋರ್ಟು, ಕುಮಾರ ಪರ್ವತ, ಬಿಸ್ಲೆ ಘಾಟು ಎಷ್ಟು ಚೆನ್ನಾಗಿರೋ ಅಂಥ ಪ್ಲೇಸ್ ಬಂದ್ಬಿಟ್ಟು ಸಕಲೇಶ್ಪುರ. ನೀವು ಚಿಕ್ಕಮಂಗ್ಳೂರಿಗೆ ಹೋದರೆ ಸಕಲೇಶ್ಪುರ, ಮೂಡಿಗೆರೆ ಅವೆಲ್ಲ ದೇವ್ರ ಮನೆ ಅವೆಲ್ಲ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. 2-3 ದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಕ್ಲೀನಾಗಿ ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಎಲ್ಲ ನೋಡ್ಕೊಂಡು ಬರೋದು. 3 days, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲ ಥರ ಕ್ಲಿಯರಾಗಿ ನೋಡಿಕೊಂಡು ಪ್ರತಿಯೊಂದನ್ನು ನೋಡ್ಬೋದು. ಮಲೆನಾಡು ಸ್ಟೈಲು ಅಕ್ಕಿ ರೊಟ್ಟಿ, ಬೊಂಬು ಬಿರಿಯಾನಿ, ಫಿಲ್ಟರ್ ಕಾಫಿ, ಬಾಂಬು ಬಿರಿಯಾನಿ, ಅಕ್ಕಿ ರೊಟ್ಟಿ ಟ್ರೈ ಮಾಡಲೇಬೇಕು ನಮ್ಮ ಸೌತ್ ಕಡೆ. ಬಿಕಾಸ್ ನಮ್ಮದು ಆ ಕಡೆ ಸೈಡ್ ಆಗಿರೋದ್ರಿಂದ ಅಕ್ಕಿ ರೊಟ್ಟಿ ಫೇಮಸ್ ಆ ಕಡೆ. ಮಿನಿಮಮ್ ಬಜೆಟ್ಟು ಒಂದು ಆಲ್ಮೋಸ್ಟ್ ಒಂದು 3,000 to 5,000 ಎಲ್ಲದಲ್ಲೂ ಅಷ್ಟೇ ಮಿನಿಮಮ್ ಇರುತ್ತೆ. ಈಗ ಎಲ್ಲ ಪರ್ ಡೇ ಸ್ಟೇ ಆಗೋಕ್ಕೆ 3,000, 2,500, 3,000 ಇರುತ್ತೆ, 2,000 ಮೇಲೇ ಇರುತ್ತೆ. ಪ್ಲಸ್ ನೀವು ಪರ್ ಪರ್ಸನ್ ಏನೇ ಆದರೂ ಎಂಜಾಯ್ ಮಾಡೋಕ್ಕೋ ಪರ್ ಡೇ ಅಂದರೆ ಒಂದು 3,000-4,000 ರೂಪಾಯಿ ಬೇಕೇ ಬೇಕು. 2 days ಎಲ್ಲ ಮಾಡಬೇಕು ಅಂದರೆ ಪರ್ ಪರ್ಸನ್ ಈಗೆಲ್ಲ ಆಲ್ಮೋಸ್ಟ್ 8,000-10,000 ರೂಪಾಯಿ ಬೇಕೇ ಬೇಕಾಗುತ್ತೆ. ಪ್ರತಿಯೊಬ್ಬರು ನೀವು 2 days ಕ್ಲೀನಾಗಿ ಬೆಸ್ಟ್ ಚೆನ್ನಾಗಿರೋದ್ರಲ್ಲಿ ಹೋಗಿ ಸ್ಟೇ ಆಗಬೇಕು ಅಂದರೆ ಸ್ನೇಹಿತರೆ ನೋಡ್ಕೊಳ್ಳಿ ಒಂದು ಎಲ್ಲ ಪ್ಲೇಸಸ್ನು ಕರೆಕ್ಟಾಗಿ. ಅದಾದಮೇಲೆ ಬಂದ್ಬಿಟ್ಟು ಇನ್ನೊಂದು ಆಗುಂಬೆ ಸ್ನೇಹಿತರೆ. ಇದು ರೈನಿಯೆಸ್ಟ್ ಪ್ಲೇಸ್ ಇನ್ ಒನ್ ಆಫ್ ದ ಹೈಯೆಸ್ಟ್ ರೈನ್. ಆಗುಂಬೆ ಇಸ್ ಒನ್ ಆಫ್ ದ wettest place in the famous of this dense rainforest. ಇದು ಒಂದು ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಕರಿತಾರೆ. ಹೈಯೆಸ್ಟ್ ರೈನ್ಫಾಲ್ ಆಗೋದು ಈ ಆಗುಂಬೆ. ಇದರಲ್ಲಿ ನೀವು ಆಗುಂಬೆಗೂ ಇದರಿಂದ ಉಡುಪಿಗೆ ಹೋಗ್ಬೋದು, ಉಡುಪಿಯಿಂದ ಮತ್ತೆ ಶೃಂಗೇರಿಗೂ ಬರ್ಬೋದು. ಆ ರೂಟಲ್ಲಿ ಸಿಗೋದು. ಸನ್ಸೆಟ್ ಪಾಯಿಂಟ್ ಆಗಲಿ, ಬರ್ಕಾನ ಫಾಲ್ಸ್ ಆಗಲಿ, ಹ್ಯಾಂಗಿಂಗ್ ಬ್ರಿಡ್ಜ್ ಆಗಲಿ, ಆಗುಂಬೆ ಸನ್ಸೆಟ್ ಆಗಲಿ, ಪ್ರತಿಯೊಂದು ನೋಡ್ಬೋದು ನೀವು. ಪ್ರತಿಯೊಂದು ಪ್ಲೇಸಸ್ಸು ಬೆಂಗಳೂರು ಟು ಆಗುಂಬೆ 350, ಮಂಗಳೂರು ಟು ಆಗುಂಬೆ 180, ಶಿವಮೊಗ್ಗ ಟು ಆಗುಂಬೆ 110, ಉಡುಪಿ ಟು ಆಗುಂಬೆ 100 ಕಿಲೋಮೀಟರ್ಸ್ ಸ್ನೇಹಿತರೆ. ಪ್ರತಿಯೊಂದು ಇದು ಬೆಸ್ಟ್ ಪ್ಲೇಸಸ್ಸಲ್ಲಿ ಆಗುಂಬೆನಂತೂ ಆಗುಂಬೆ, ಸಕಲೇಶ್ಪುರ ಇವೆಲ್ಲ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಆ್ಯಕ್ಚುಲಿ. ಇಂಥ ಪ್ಲೇಸಸ್ನ ನಾವು ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲೇ ತುಂಬ ನೋಡಬೇಕು. ಇವೆಲ್ಲ ಇದು ಫಾಗು, ಆ ರೈನ್, ಇದು ಮೇಲೆ ಹೋದ್ರೆ ಹೊಡಿತೆ, ನಾವೆಲ್ಲೋ ಬೇರೆ ಕಂಟ್ರಿಗೆ ಹೋಗೋ ಥರ ಫೀಲ್ ಕೊಡೋ ಅಂಥ ಪ್ಲೇಸಸ್ಗಳಿವೆಲ್ಲ. ಹಾಗಾಗಿ ಇದೊಂದು ಬೆಸ್ಟ್. ನೀವೇನಾದರೂ ಆಗುಂಬೆ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಮಡಿಕೇರಿ ಇವಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾನ್ಸೂನ್ ಟೈಮಲ್ಲಿ ಸ್ನೇಹಿತರೆ ಅಷ್ಟು ಪ್ಲೆಸೆಂಟಾಗಿ ನೇಚರು, ಕ್ಲೌಡು, ಹಿಲ್ಸು ನೋಡೋಕೆ ಒಂಥರ ಸ್ವರ್ಗನೇ ಅಂತಲೇ ಹೇಳ್ಬೋದು. ಬೇರೆ ಕಂಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆ ಕಂಟ್ರಿಗಳೆಲ್ಲ ನಿಮಗೆ ಇಲ್ಲೇ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರದ್ದೆಲ್ಲ ಪ್ರತಿಯೊಂದು ಮಳೆಗಾಲದಲ್ಲಿ ಸಿಗುವಂಥ ಪ್ರತಿಯೊಂದು ಬೆಸ್ಟ್ ಪ್ಲೇಸಸ್ಗಳು ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ನೀಡೋಂಥ ಪ್ಲೇಸಸ್ಗಳು ಸಕಲೇಶ್ಪುರ ಆಗಲಿ, ಮುಳ್ಳಯ್ಯನಗಿರಿ ಆಗಲಿ, ಕೂರ್ಗ್ ಆಗಲಿ, ಅವೆಲ್ಲ ಪ್ಲೇಸಸ್ಗಳು ಏನೇನು ಬರ್ತವೆ ಎಲ್ಲ ಪ್ಲೇಸಸ್ಗಳನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಈ ಲಿಸ್ಟ್ಗಳನ್ನೆಲ್ಲ ನೋಡ್ಕೊಳ್ಳಿ. ನೀವು ಇದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಪ್ಲೇಸ್ನ ಹೇಗೆ ಪ್ಲ್ಯಾನ್ ಮಾಡೋದು, ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅನ್ನೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಈ ಸರಿ 2026 ಪ್ರತಿಯೊಬ್ಬರು ಈ ಸರಿ ಕಂಪ್ಲೀಟ್ ಮಾಡಿ. ಡಿಸೆಂಬರ್ ಬರೋದ್ರೊಳಗೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಹೆಲ್ಪ್ ಮಾಡ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಹಾಯ ಮಾಡ್ತೀರಿ. ಪ್ರತಿಯೊಬ್ಬರು ಯಾರ್ಯಾರು ವಾಚ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.